ಬಾಂಡ್ಲಿ 300 ರೂಪಾಯಿ ಕೊಟ್ಟು ಒಂದು ಬಾಂಡ್ಲಿ ತಗೊಂಡಿದ್ದೀನಿ ನಿಮಗೋಸ್ಕರ ಬ್ಲಾಗ್ ಮಾಡೋಕ್ಕೋಸ್ಕರ ನಾವು ಇಷ್ಟು ಖರ್ಚು ಮಾಡ್ತಾ ಇದ್ದೀವಿ ಗೊತ್ತಾ. ಒಂದೇ ಒಂದು ಜಸ್ಟ್ 19 ರೂಪೀಸ್ ಅಕ್ಕ, 19 ರೂಪಾಯಿ ಇದು. ಅಲ್ಲ ಲಿಫ್ಟ್ ಹೊತ್ತಕ್ಕೆ ಇವನು ಇಲ್ಲಿ ಮೇಲೆಲ್ಲ ಬೆಡ್ಶೀಟ್ ಮೇಲೆ ಹತ್ತಿ ಇಲ್ಲೇ ನಿನ್ನ ಸಾಮಾನ್ಯ ಅದವನಂತೂ ಬಾರ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೋನು. ಏನು ಗೊತ್ತಾ, ಮನೆಯಿಂದನೇ ಬರಬೇಕಾದ್ರೆ ವಿಡಿಯೋ ಮಾಡೋಣ ಅಂದ್ಕೊಂಡೆ, ಬಟ್ ಮರ್ತೋಯ್ತು. ಅದಕ್ಕೆ ಇಲ್ಲೇ ಸ್ಟಾಪ್ ಮಾಡ್ತಾ ಇದ್ದೀನಿ. ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಮತ್ತು ನಮ್ಮ ಅಕ್ಕ ಇಬ್ಬರೂ ಶಾಪಿಂಗ್ ಹೋಗ್ತಾ ಇದ್ದೀವಿ. ಇಲ್ಲೇ ನಮ್ಮ ಮನೆ ಹತ್ರ ವಿಶಾಲ್ ಮಾರ್ಟ್ ಇದೆ. ಆ ಒಂದು ಮಾರ್ಟ್ಗೇನೆ ಅಲ್ಲಿ ನಿಂತಿದ್ದವ್ರು ನೋಡಿ, ಕಾಣಿಸಲ್ಲ, ಅಲ್ಲಿದ್ದಾರೆ. ಇವಾಗ ಹೋಗ್ತಾ ಇದ್ದೀವಿ. ಅದಕ್ಕೆ ಫಸ್ಟೇ ಮಾಡಿಬಿಡೋಣ ಅಂತ. ಇನ್ನೂ ಯಾರಲ್ಲೇ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಕೇ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಯಾಕೋ ಬಿಸಿಲಿಲ್ಲ, ಕರ್ರ ಕಾಣ್ತಿದ್ದೀನಿ, ಬಟ್ ನಾನು ಕರ್ಗಿಲ್ಲ ಗೈಸ್. ಸೊ ವೆಯ್ಟ್ ಮಾಡಿ ಏನೇನು ಶಾಪಿಂಗ್ ಮಾಡ್ತೀನಿ ಅಂತ. ಬಾಯ್. ಗೈಸ್ ಆ್ಯಕ್ಚುಲಿ ನನಗೆ ಯಾವ ಥರ ಬೇಕು ಅದೇ ಥರ ಇದೆ ಗೈಸ್. ನೋಡಿ, ಈ ಥರ ನಾನು ಒಂದ್ಸಲ ರಾಯಲ್ ಮಾರ್ಟಲ್ಲಿ ತೊಗೊಂಡಿದ್ದೆ. ಒಂದೇ 150 ಸಮಥಿಂಗ್ ಅನಿಸುತ್ತೆ, ಬಟ್ ಇದು 50 ರೂಪೀಸ್. ಬೈ ಒನ್ ಗೆಟ್ ಒನ್ ಫ್ರೀ ಇದೆ ಆಫರಿಗೆ. ಸೊ ತೊಗೊಬೇಕು ಗೈಸ್. ಸಿಕ್ಕಾಪಟ್ಟೆ ಶಾಪಿಂಗ್ ಮಾಡಬೇಕು ಇವತ್ತು ನಾನು. ನೋಡಿ ಗೈಸ್, ಎಂಥ ತರಾವರಿ ಡಿಫ್ರೆಂಟ್ ಎಷ್ಟೊಂದು ಡಿಫ್ರೆಂಟ್ ಇದೆ ನೋಡಿ. ಸೊ ಇವಾಗ ಚೂಸ್ ಮಾಡ್ತೀನಿ ಯಾವುದು ಅಂತ. ಇದಿಷ್ಟ ಆಗಿದೆ ಸದ್ಯಕ್ಕೆ. ಮಾಡಿದ್ದೇನು ಗೊತ್ತಾ, ನಾನು ಇಲ್ಲಿ ನೋಡಿ ಒಂದು 6 ಪ್ಲೇಟ್ಸ್ ತೊಗೊಂಡಿದ್ದೀನಿ. ಇದು ಪ್ರೈಸ್ ಕೇಳಿದ್ರೆ ನಿಜವಾಗ್ಲೂ ಶಾಕ್ ಆಗಿಬಿಡ್ತೀರ ನೀವು. ಇದು ಒಂದು ಪ್ಲೇಟು ಜಸ್ಟ್ 39 ರೂಪೀಸ್ ನೋಡಿ. ಅದಕ್ಕೆ ನಾನು ಏನು ಮಾಡಿದೆ ಗೊತ್ತಾ, ತೊಗೊಂಡ್ಬಿಡೋಣ ಆಫರಲ್ಲಿ ಅಂತೇಳಿ 6 ಪ್ಲೇಟ್ಸ್ ತೊಗೊಂಡೆ. ಮತ್ತು ಇದು ಬೌಲ್ ಇದು ಒಂದು 50 ರೂಪೀಸ್, ಬೈ ಒನ್ ಗೆಟ್ ಒನ್ ಫ್ರೀ. ಅದಕ್ಕೆ 2 ತಗೊಂಡೆ. ಸೊ ಸದ್ಯಕ್ಕೆ ಇಷ್ಟು ತೊಗೊಂಡಿದ್ದೀನಿ, ಹುಡುಕ್ತಾ ಇದ್ದೀನಿ, ನೋಡೋಣ ಇನ್ನೂ ಏನು ತೊಗೊತೀನಿ ಅಂತ ಹೇಳ್ತೀನಿ. ಓಕೆ ಗೈಸ್, ಈ ಮಗ್ ನೋಡಿ, ಇಟ್ಸ್ ಲುಕ್ ವೆರಿ ಕ್ರೇಜಿ. ಜಸ್ಟು 69 ರೂಪೀಸ್ ಅಷ್ಟೇ. ಯಪ್ಪ, ನಂಗೆ ನಿಜವಾಗ್ಲೂ ಶಾಕ್ ಆಗ್ತಿದೆ ಗೈಸ್. ಆರಾಮಾಗಿ ತೊಗೊಬೋದು ಅಕ್ಕ. ಇಲ್ಲಿ ನೋಡಿ ಗೈಸ್, ಇದೆಲ್ಲ ಬೈ ಒನ್ ಗೆಟ್ ಒನ್, ಬರೀ 40 ರೂಪೀಸು. ಯಪ್ಪ ದೇವ್ರೆ. ಇವರೇ ನಮ್ಮಕ್ಕ. ಆಯ್ ಮಾಡಿ ಅಪ್ಪು, ಆಯ್ ಮಾಡಮ್ಮಂಗನೆ. ಬರೀ ಎಲ್ಲ ತುಂಬ್ಕೊಂಡು ಕುಂತವನೆ. ಇತ್ತ ನೋಡೋಣ ಗೈಸ್. ಏನು ಗೊತ್ತಾ, ಎಷ್ಟು ಮಗ್ ತಗೊಂಡಿದ್ದೀನಿ ನಾನು ಇದುವರೆಗೂ ಅಂತ ಅಂದರೆ, ಹೊಸ ತಗೊಂಡೋಗಿರ್ತೀನ, ಮನೇಲಿ ಇರೋದು ಆಟೋಮೆಟಿಕಲಿ ಹೊಡೆದೋಗುತ್ತೆ. ಅದೇನಂತಾನೆ ಗೊತ್ತಿಲ್ಲ. ಬಟ್ ಸಿಕ್ಕಾಪಟ್ಟೆ ಕ್ರೇಜಿ ಆಫರ್ಸ್ ಬಿಟ್ಟಿದ್ದಾರೆ ವಿಶಾಲ್ ಮಾರ್ಟಲ್ಲಿ. ಬನ್ನಿ ಶಾಪ್ ಮಾಡಿ. ಪಾಪ ವಿಶಾಲ್ ಮಾರ್ಟ್ ಅವ್ರಿಗೂ ಜಾಸ್ತಿ ದುಡ್ಡಾಗಲಿ ಅಲ್ವಾ. ಬಟ್ ಸಿಕ್ಕಾಪಟ್ಟೆ ಆಫರ್ ಇದೆ ಅಕ್ಕ, ಸುಳ್ಳು ಹೇಳಬಾರ್ದು. ನೋಡಿ, ಇದು ಮಡಿಕೆಯಲ್ಲಿ ಮಾಡಿರೋ ಥರ ಇದೆ, ಚಂದ ಇದೆ. ಇದು ಒಂದು ಪ್ರೈಸ್ ಎಷ್ಟು ಗೊತ್ತಾ, ಒಂದೇ ಒಂದು ಜಸ್ಟ್ 19 ರೂಪೀಸ್ ಅಕ್ಕ, 19 ರೂಪಾಯಿ ಇದು. ತಗೊಂತೀರಾ? ಒಂದೆರಡು ತಗೊಳ್ಳಿ, ಇರಲಿ. ಇವ್ರು ಏನು ತಗೊಳಲ್ಲ, ನನ್ನನ್ನೇ ಎಲ್ಲ ತಗ್ಸ್ತಾರೆ ಗೈಸ್. ಇಲ್ಲಿ ಇರೋದೆಲ್ಲ ನಂದು ಗೈಸ್. ಹೊಡೆದಾಕ್ತಾನೆ ಚಿಕ್ಕವನು, ಗೊತ್ತಾಗಲ್ಲ. ಅಪ್ಪು, ಹೊಡೆದಾಕ್ತೀಯ ಮಗ್ನೆ? ಎಲ್ಲ ತಗೊಂಡ್ ತಿಂತವನೆ. ಇನ್ನ ಪ್ಯಾಕ್ ಮಾಡಿಸಿ ಗೈಸ್. ಈ ಮನೆಗಳ ಹಾಯ್ ಮಾಡು. ಯವ್ವ ನಿಜ, ಇನ್ನ ಏನು ಮಾಡಿ ಅಪ್ಪ ಬೀಳ್ತವೆ ನಿನಗೆ. ಇನ್ನ ತಿಂತ ಇದೆಯಾ? ನನಗೊಂದು ಕೊಡು. ಅಕ್ಕಂಗೊಂದು ಕೊಡು ಮನೆ. ಇರೋದೊಂದು ಜೀವ, ತಿಂದು ಸಾಯ್ಬೇಕು. ಯಾವಾಗ ಸಾಯ್ತೀವಿ ಏನೋ ಗೊತ್ತಿಲ್ಲ ಅಲ್ವಾ. ಆಲ್ರೆಡಿ ಇವನು ಒಂದು ಚಾಕೋಸ್ ತಿಂದಿದ್ದಾನೆ ಓಪನ್ ಮಾಡಿ. ಇವಾಗ ಬಾರ್ಬನ್ನು, ನೆಕ್ಸ್ಟು ಅವನ ಡಾಕ್ಯುಮೆಂಟು ಹಿಡ್ಕೊಂಡವನೆ, ಜಲ್ಲಿ ಹಿಡ್ಕೊಂಡವನೆ. ನನ್ನ ಜೊತೆ ಶಾಪಿಂಗ್ ಮಾಡ್ತೀನಿ ಅಂತ ಇವ್ರು ಬಂದು ಮಗುನಿಗೆ ಬರೀ ತಿಂಡಿ ತಗೊಳಕ್ ಬಂದವ್ರೆ. ಬಟ್ ನಾನು ಎಷ್ಟೊಂದು ರೀಲ್ಸ್ ನೋಡಿದ್ದೀನಿ, ಜಲ್ಲಿ ಬೇಡ ಅಕ್ಕ. ಆಯ್ತು ನಂಗೆ, ನಿಂಗೆ ಲಾಸ್ಟಲ್ಲಿ ಹೇಳಿದ್ದೀರಲ್ವಾ, ನಿಂಗೊಂದು ಬಾಂಡ್ಲಿ ತಗೊಳೋದು ಗತಿ ಇಲ್ವಾ ಅಂತೇಳಿ. ಅದಕ್ಕೋಸ್ಕರ ನೋಡಿ ಬಾಂಡ್ಲಿ ತಗೊಂಡಿದ್ದೀನಿ. ಎಷ್ಟು ರೂಪಾಯಿ ಗೊತ್ತಾ ಇದು ಬಾಂಡ್ಲಿ?
300 ರೂಪಾಯಿ ಕೊಟ್ಟು ಒಂದು ಬಾಂಡ್ಲಿ ತಗೊಂಡಿದ್ದೀನಿ ನಿಮಗೋಸ್ಕರ ಬ್ಲಾಗ್ ಮಾಡೋಕ್ಕೋಸ್ಕರ ನಾವಿಷ್ಟು ಖರ್ಚು ಮಾಡ್ತಾ ಇದ್ದೀವಿ. ಹಂಗೆ ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವ್ಯೂ ಶೇರ್ ಎಲ್ಲ ಮಾಡಿಬಿಟ್ಟು ಯಾಕಪ್ಪು ಅತಿಯಾಗಿ ಆಡ್ತೀಯ ನೀನಪ್ಪು, ಅದಕ್ಕೆ ಇಷ್ಟ ಆಗಲ್ಲ. ತಗೋ ನುಂಗೋಕ್ಕೆ ಬಂದಿದ್ದೀವಿ ಕಣೋ ನೀನು. ನೋಡಿ ಇದೊಂದು ತೊಗೊಂಡಿದ್ದೀನಿ ಗೈಸ್. ಆಮೇಲೆ ಏನು ಗೊತ್ತಾ, ಇಲ್ಲಿ ನೋಡಿ ಇದೊಂದು ತೊಗೊಂಡೆ, ಇದಕ್ಕೆ 35 ರೂಪಾಯಿ. ಇನ್ನೇ ಏನೇನು ತೊಗೊಂಡಿದ್ದೀನಿ ಇಲ್ಲಿ ನೋಡಿ, ಇಷ್ಟೆಲ್ಲ ತೊಗೊಂಡಿದ್ದೀನಿ ಗೈಸ್. ಏನೇನು ತೋರಿಸಿಲ್ಲ, ಮಿಸ್ ಆಗಿರುತ್ತಲ್ವಾ, ಅದೆಲ್ಲ ಮನೆಗೆ ಹೋಗಿ ತೋರಿಸ್ತೀನಿ. ನಾನು ಇದನ್ನ ಹುಡುಕ್ತಾ ಇದ್ದೆ ಗೈಸ್, ಎಲ್ಲಿಗಾದ್ರೂ ಹೋಗೋಕ್ಕೆ ಜ್ಯುವೆಲರಿ ಸೆಟ್ ತಗೊಂಡೋಗೋಣ, ಈ ಥರ ಬಾಕ್ಸ್ ಇರಲಿಲ್ಲ ಅಂತ. ಬಟ್ ಇಲ್ಲಿ ಸಿಕ್ತು. ಈ ಒಂದು ಬಾಕ್ಸಿಗೆ 99 ರೂಪೀಸ್ ಅಷ್ಟೇ. ಇದ್ರ ಒಳಗಡೆ ಎಷ್ಟು ಬಾಕ್ಸ್ ಇದೆ ಗೊತ್ತಾ? 1 2 ಅಂದರೆ ಯಾವ ಥರ ಗೊತ್ತಾ, ಮನೆಗೆ ಹೋಗ್ಮೇಲೆ ತೋರಿಸ್ತೀನಿ. ಬಟ್ ಇದು ವರ್ತ್ ಇದೆ ಗೈಸ್, ತುಂಬ ವರ್ತ್ ಇದೆ. 99 ನೋಡಿ. ಆ್ಯಂಡ್ ಇದು ಅಷ್ಟೇ, ಎಷ್ಟು ಗೊತ್ತಾ, 99 ರೂಪೀಸ್. ಒಳಗಡೆ 1 2 3 4 5 ಬಾಕ್ಸ್ ಇದೆ. 5 ಬಾಕ್ಸ್ಗೆ 99 ರೂಪಾಯಿ. ಬಾ ತೋರ್ಸು. ಯಾರಿಗೆ? ನನಗ? ಏನು ತಗೊಂತಿದ್ಯಾ? ಏದ್ ನಮ್ದಲ್ಲ ಬ್ಯಾಗು, ಬಿಡಮ್ಮ. ಅದು ಯಾರ್ದು ಅಂತ ಗೊತ್ತಿಲ್ಲ, ಸುಮ್ಮನೆ ಎತ್ತಿ ಇಡ್ತಿದ್ದಾನೆ. ಏನು ಮಾಡ್ತಿದ್ಯೇನೋ? ಹಾಂ, ಕೈ ತೋರಿಸು ಹಿಂಗನ್ನು. ಕಳ್ಳ ಗೈಸ್. ತಿನ್ನಬೇಕು ಅಂತ ಅನಿಸುತ್ತೆ ಬಿಸ್ಕೆಟ್ಸು ಎಲ್ಲ, ಬಟ್ ನಾನು ಪ್ರಾಪರ್ ಡಯೇಟಲ್ಲಿ ಇರೋದ್ರ ಕಾರಣದಿಂದಾಗಿ ಈ ಕಡೆಗೆ ತಲೆ ಹಾಕದೇನೆ ಹಂಗೆ ಹೋಗ್ತಾ ಇರೋಂತಹ ಏಕೈಕ ಮಹಿಳೆ ನಾನೇ ಅಲ್ವಾ ಅಪ್ಪು? ಹ್ಞೂ ಮಳ್ಳ. ಹಾಂ, ಇಲ್ಲಿ ಅಪ್ಪು ಇಲ್ಲೋಡು, ನಾನು ಮಳ್ಳ. ಗೈಸ್ ನೋಡಿ, ಇಷ್ಟು ತಗೊಂಡಿದ್ದೀವಿ ಆಯಿತಾ. ಇನ್ನೂ ಏನು ತೊಗೊಬೇಕು ಗೊತ್ತಿಲ್ಲ. 2 ಲೀಟ್ರ್ ತೊಗೊಂಡ್ರೆ ಎಣ್ಣೆ, ನನಗೆ 1 ಲೀಟ್ರ್ ಸಾಕು. ಅದು ಹಬ್ಬಕ್ಕೆ ನಮ್ಮ ರಿಲೇಷನ್ ಬರ್ತಾರೆ ಅಂತ ಹೇಳಿ ಅಷ್ಟೇ. ನಾನು ನೆಕ್ಸ್ಟ್ ಹೀಗೆ ಶಾಪಿಂಗ್ ಮಾಡೋಣ. ಯೆಲ್ಲೋ ಕಲರ ತೊಗೊಬೇಕು ಅಕ್ಕ. ಬ್ಲೂ ಕಲರ್ ಸ್ಯಾರಿ ಅಂತ ಅಂದರೆ ಬೆಟರ್. ನಾವು ಎಲ್ಲೋ ಗ್ರೀನ್ ತೊಗೊಂಡಿದ್ದೀನಿ, ಫ್ರೂಟ್ಸ್ ಥರ ಇಡೋದಕ್ಕೆ ಚೆನ್ನಾಗಿರುತ್ತೆ. ನಾನೇ ಹೇಳಿದ್ದು ಇಲ್ಲಿ ಇದು ಚೆನ್ನಾಗಿರುತ್ತೆ ಬ್ಲೂ ಕಲರ್ ಸ್ಯಾರಿಗೆ. ಇಲ್ಲಿ ನೋಡಿ, ಓಪನ್ ಮಾಡಿ ಇದು ಹೇಳ್ತೀನಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಇದು. ಇಟ್ಕೊಳ್ಳಿ, ಆಡಿಯನ್ಸ್ ಕೇಳೋಣ. ಗೈಸ್ ಈಗ ನಮ್ಮ ಅಕ್ಕ ಅವರು ಲಕ್ಷ್ಮಿ ಕೂರಿಸ್ತವ್ರಲ್ಲ, ಅವ್ರು ಕೂರಿಸ್ಬೇಕಾದ್ರೆ ಲಕ್ಷ್ಮಿಗೆ ಬ್ಲೂ ಕಲರ್ ಸ್ಯಾರಿಗೆ ಯೆಲ್ಲೋ ಕಲರ್ ಕಾನ್ಸೆಪ್ಟ್ ಚೆನ್ನಾಗಿ ಕಾಣಲ್ವಾ ಗೈಸ್? ಅದಕ್ಕೆ ನಾನು ಎಲ್ಲೋ ತೊಗೊಳ್ಳಿ ಅಂತ ಹೇಳಿದ್ದೀನಿ. ನಮ್ಗೆ ಗೊತ್ತಿಲ್ಲ ಅವ್ರಿಗೆ ಏನು ತೊಗೊತಾರೆ, ನೋಡೋಣ. ಗೈಸ್ ನೋಡಿ, ನಾವು ಎಷ್ಟೊಂದು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವಿ ವಿಶಾಲ್ ಮಾರ್ಟಲ್ಲಿ. ಸೊ ಇಷ್ಟು ಶಾಪಿಂಗ್ ಆಯಿತು, ನಂದೆಲ್ಲ ಮುಗೀತು. ಆ ಅಕ್ಕ ಇನ್ನು ಕೆಳಗಡೆ ಏನೇನೋ ತೊಗೊತಾರಂತೆ, ನಮ್ಗೆ ಗೊತ್ತಿಲ್ಲ ಅದು ಏನು ತೊಗೊತಾರೆ ಅಲ್ಲ. ಸೊ ಅದನ್ನು ಬ್ಲಾಗಲ್ಲಿ ಆ್ಯಡ್ ಮಾಡ್ತೀನಿ ನೋಡಿ. ಆ್ಯಂಡ್ ನಾವೇನೇನು ತೊಗೊಂಡ್ವಿ ಅಂತ ಮನೆಗೆ ಹೋಗಿ ನೀಟಾಗಿ ತೋರಿಸ್ತೀನಿ. ಓಕೆ, ಕೇಳು ಏನು ಬೇಕು. ಇದುವರೆಗೂ ಗೈಸ್ ಒಂದು 100 ನುಂಗವನೇ ತಗೊಂಡು ನೋಡಿ, ಮತ್ತೆ ಇದನ್ನು ಓಪನ್ ಮಾಡವನಾಗಲೇ. ಮಂಗ ಏನು ಬಂದಿರೋದು ನಿನಗೆ? ಹಾಂ, ಬರೀ ನುಂಗದೇ ಕೆಲಸ ಬಂದ ಕಡೆ ಇವನಿಗೆ. ಪೀಸ್ ಅಕ್ಕನ ಕೇಳು, ಪೀಸ್ ಅಂತ ಕೊಡಿ ಅಕ್ಕ. ಅದೇನು ಕೇಳಲ್ಲ ನೋಡ್ತೀನಿ, ಪ್ಲೀಸ್ ಅನ್ನು. ಪ್ಲೀಸ್ ಕೇಳು. ಕೇಳಲಿಲ್ಲ ಅಂದರೆ ಬಿಡಿ. ಇಲ್ಲ ಅಕ್ಕ, ಇಲ್ಲ ಇಟ್ಬಿಟ್ಟು ಬರಲ್ಲ. ಹಾಂ ನಡಿಯೋ, ಇಲ್ಲಿ ಇಟ್ಟೈತೆ ನಡಿ. ಓಹೋ ನೋಡಿ ಗೈಸ್, ಲಿಫ್ಟ್ ಹೊತ್ತಕ್ಕೆ ಏನೇನು ನಾಟಕ ಮಾಡ್ತಿದ್ದಾನೆ ಅಂತ. ಹೊತ್ತೋ ಲಿಫ್ಟ್ ಆಯಿತು, ಹೊತ್ತು. ಅಯ್ಯ ಕಾಮಂಗಿ ಕಣ, ಹೊತ್ತು ಬೇಗ ಹೊತ್ತಬೇಕು. ಅಲ್ಲ ಲಿಫ್ಟ್ ಹೊತ್ತಕ್ಕೆ ಇವನು ಇಲ್ಲಿ ಮೇಲೆಲ್ಲ ಬೆಡ್ಶೀಟ್ ಮೇಲೆ ಹತ್ತಿ ಇಲ್ಲೇ. ನೀನು ಸಾಮಾನ್ಯದವನಂತೂ ಬಾರ ಅಲ್ವೇ ಅಲ್ಲ, ಸಾಮಾನ್ಯದವನು ನೀನು. ನಡಿ. ಯಪ್ಪ ಇಂಥ ಮಕ್ಳ ಇವೆಲ್ಲ? ಮಕ್ಕಳೆಲ್ಲ ಇವು. ಇಲ್ಲೂ ಹೊತ್ಬೇಕು. ಅಪಾರ್ಟ್ಮೆಂಟಲ್ಲಿ ಹೊತ್ತಿ ರೂಢಿಯಾಗೈತಿ ಇವನಿಗೆ. ಏನೋ
ಅಕ್ಕ ಓಪನ್ ಮಾಡ್ತಾ ಇದ್ದಾನೆ. ಏಯ್ ಹೊಡಿಬೇಕು ಇವಾಗ ನೀವು. ಗದ್ರಿಸಿ ಅಕ್ಕ ಓಪನ್ ಮಾಡ್ತಾ ಇದ್ದಾನೆ ನೋಡಿ ಏನೇನು. ಬೇಡ ಮಗನೆ. ಓ ಅಲ್ಲಿ ಪ್ಲೀಸ್ 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 ಒಂದು ಕೈ ಮುಗಿತವನೆ. ಈ ನಾಟಕ ಮಾಡಕ್ಕೆ ಇವನೇ ಸರಿ. ಗೈಸ್ ನಿಜವಾಗ್ಲೂ ವಿಶಾಲ್ ಮಠಲ್ಲಿ ಇಷ್ಟೊಂದು ಕಮ್ಮಿಗೆಲ್ಲ ಸಿಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ ಗೈಸ್. ಆ್ಯಂಡ್ ಇಲ್ಲಿ ನೋಡಿ ಇಲ್ಲಿ ಬಟ್ಟೆ ಎಲ್ಲ ಸಿಗುತ್ತೆ. ಸದ್ಯಕ್ಕೆ ನಾನೆಲ್ಲ ಬಟ್ಟೆ ತೊಗೊತಾ ಇಲ್ಲ, ಅಕ್ಕ ತೊಗೊತಿದ್ದಾರೆ. ನಾನು ಇನ್ನೊಂದು ತೊಗೊಂಡೆ. ಸಾಕ್ಸ್ ಜಸ್ಟ್ 20 ರೂಪೀಸ್ ಅಂತೆ, ಚೆನ್ನಾಗಿದೆ. ಇಲ್ಲಿತ್ತು ಈ ಥರ ಪೀಸ್ ನೋಡಿ, ಆ್ಯಂಕಲ್ ಅಂತಿದ್ದು. ಎಂದು ನಿನ್ನ ಆಗಮನ. ಕೈ ಶಾಪಿಂಗ್ ಮಾಡ್ಕೊಂಡು ಫೈನಲಿ ಮನೆಗೆ ಬಂದ್ವಿ. ನಂದು ಬಿಲ್ ಆಗಿರೋದು ಬರೀ 2515 ರೂಪೀಸ್ ಅಷ್ಟೇ. ಸೊ ಅಷ್ಟು 2515 ರೂಪೀಸ್ಗೆ ಎಷ್ಟು ಐಟಮ್ಸ್ ಬಂದಿದೆ ಅಂತ ನಿಮಗೆ ತೋರಿಸ್ತೀನಿ. ನಾನು ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ, ವೆಯ್ಟ್ ಮಾಡಿ. ಗೈಸ್ ನಿಜವಾಗ್ಲೂ ಶಾಕ್ ಆಗ್ತೀರಾ, 2500 ರೂಪೀಸ್ಗೆ ಇಷ್ಟೊಂದು ಐಟಮ್ಸ್ ಬಂದಿದೆಯಾ ಅಂತ ಹೇಳಿ. ನಿಜವಾಗ್ಲೂ ನಾನು ಸುಳ್ಳು ಹೇಳಲ್ಲ. ನೋಡಿ ಇದು 6 ಪ್ಲೇಟ್ಸ್ ತೊಗೊಂಡಿದ್ದೀನಿ. ಅದಾದಮೇಲೆ ಸ್ನ್ಯಾಕ್ಸ್ ಪ್ಲೇಟ್ಸ್ ಅಂತ ಆಯಿತಾ. ಇವಾಗ ನಮ್ಮ ಮನೆಗೆ ಯಾರಾದರೂ ಮಕ್ಕಳು ಬರ್ತಾರಲ್ಲ ಅವ್ರಿಗೆ ಹಾಕೊಡೋಣ ಅಂತೇಳಿ ಇದು 5 ತೊಗೊಂಡಿದ್ದೀನಿ. ಅದಾದಮೇಲೆ ಇದು ಮಗ್ಗು ಚೆನ್ನಾಗಿತ್ತು, 40 ರೂಪೀಸ್ ಅಷ್ಟೇ. ಇದೊಂದು 2 ತೊಗೊಂಡಿದ್ದೀನಿ. ಅದಾದಮೇಲೆ ಟೀ ಕುಡಿಯೋಕ್ಕೆ ಇಲ್ಲ ಮಜ್ಜಿಗೆ ಕುಡಿಯೋಕ್ಕೆ ಅಂತ ಹೇಳಿ ಇದೊಂದು 2 ಆಯಿತಾ. ಅದಾದಮೇಲೆ ನಿಮ್ಗೆ ಗೊತ್ತಲ್ವ ನಾನು ಮಗ್ಲ ಅವರ ಅಂತ ಹೇಳಿದ್ರೆ, ಎಲ್ಲೋದ್ರೂ ಕಾಫಿ ಮಗ್ ಚೆನ್ನಾಗಿ ಕಾಣಿಸಿದ್ರೆ ಎತ್ಕೊಂಡ್ಬಂದ್ಬಿಡ್ತೀನಿ. ಇದೊಂದು ಅರ್ಧ. ಅದಾದಮೇಲೆ ಇದು ಏನಂತಾರೆ ಇದಕ್ಕೆ, ಸ್ಟೈನ್ಲೆಸ್ ಸ್ಟೀಲ್ ಗ್ಯಾಸ್ ಗ್ಯಾಸ್ ಹಚ್ಚೋದು. ಇದೇ ನಮ್ಮ ಮನೇಲಿ ಬಟ್ ತುಂಬ ಗಲೀಜ್ ಕಾಣಿಸುತ್ತೆ, ಅದಕ್ಕೆ ಇದನ್ನ ಹೊಸದು ತಗೊಬಂದೆ. ಅದಾದಮೇಲೆ 2 ಸ್ಪೂನ್ ತೊಗೊಂಡೆ. ಸ್ಪೂನ್ ಆದಮೇಲೆ ಇದು ಜೀರಾ, ಆಮೇಲೆ ಇದು ಬ್ಲ್ಯಾಕ್ ಪೆಪ್ಪರು, ಆಮೇಲೆ ಇದು ಮಸ್ಟರ್ಡ್, ಸಾಸಿವೆ ಆದಮೇಲೆ ಇದು ಗೊತ್ತಲ್ಲ ಎಲ್ಲರಿಗೂ ಏನಂತ ಹೇಳಿ ವೈಪರ್. ಇದು ಅಡುಗೆ ಮನೆ ನೀಟಾಗಿ ಕ್ಲೀನ್ ಮಾಡ್ಬೋದು, ಕ್ವಾಲಿಟಿ ಗೊತ್ತಾಗ್ಬಿಡುತ್ತೆ. ಇದು ಡಾಲರ್ ಬೇರೆ ಇದು ಬೇರೆ, ನೀಟಾಗಿ ಕ್ಲೀನ್ ಮಾಡೋಕ್ಕೆ ಇಷ್ಟು, ಅರ್ಥ ಆಯ್ತಾ. ಅದಾದಮೇಲೆ ಇದೊಂದು ಚೆನ್ನಾಗಿತ್ತು ಗೈಸ್, ಸ್ಕಿನ್ನಿ ಥರ ಇತ್ತಿದ್ದು, ಸ್ಕಿನ್ ಫಿಟ್ ಸಾಕ್ಸು, ಅದೊಂದು ತೊಗೊಂಡೆ. ಅದಾದಮೇಲೆ ಇದು ಸ್ನೈಪರ್ ಇದೊಂದು ತೊಗೊಂಡೆ. ಮತ್ತು ಗೈಸ್ ಇನ್ನೊಂದು ಏನು ಗೊತ್ತಾ, ನಿಜವಾಗ್ಲೂ ಈ ಒಂದು ಬಾಕ್ಸ್ಗೆ ಜಸ್ಟ್ 99 ರೂಪೀಸ್ ಆಯಿತಾ. ಇಲ್ಲಿ ನೋಡಿ ಎಷ್ಟು ಗೊತ್ತಾ ಇದು. ನಾನು ಏನಕ್ಕೆ ತೊಗೊಂಡಿದ್ದು ಅಂತ ಅಂದರೆ, ಈಗ ನಾವು ಬಿರಿಯಾನಿ ಆರ್ಡ್ರ್ ಮಾಡಿದಾಗ ಬಾಕ್ಸ್ ಮಿಗಿರುತ್ತಲ್ಲ, ಅದಕ್ಕೆ ಕೊತ್ತಂಬರಿ ಸೊಪ್ಪು ಎಲ್ಲ ಅದೊಂಥರ ಅಜೀಬ್ ಅನಿಸುತ್ತೆ. ಅದಕ್ಕೆ ಇಲ್ಲಿ ನೋಡಿ ಈ ಬಾಕ್ಸ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ಬೋದು. ಅದಾದಮೇಲೆ ಈ ಬಾಕ್ಸ್ಗೆ ಏನಪ್ಪ ಕರಿಬೇವು ಹಸಿಮೆಣ್ಸಿನ್ಕಾಯಿ ದಪ್ಪದಲ್ವ, ಅದಕ್ಕೆ ಇದಕ್ಕೆ ಇದು ಏನಪ್ಪ ಪುದೀನ ಅಲ್ಲ ಕರಿಬೇವು ಸೊಪ್ಪು, ಇದಕ್ಕೆ ಪುದೀನ. ಯಾಕೆ ಚಿಕ್ಕದಕ್ಕೆ ಪುದೀನ ಅಂದರೆ ಪುದೀನ ಜಾಸ್ತಿ ತಿನ್ನಲ್ಲ ಅಲ್ಲ, ಹಾಗಾಗಿ. ಸೊ ಇಷ್ಟಕ್ಕೆ 99 ರೂಪೀಸ್ ಆರಾಮಾಗಿ ಕೊಡ್ಬೋದಲ್ವಾ ಗೈಸ್, ಅಲ್ವಾ ಅಕ್ಕ? ಇಷ್ಟಕ್ಕೆ ಆರಾಮಾಗಿ ಕೊಡ್ಬೋದು 99 ಅಂದರೆ. ಅಕ್ಕನೇ ಮತ್ತೆ ಮಕ್ಕರಾಗವ್ರನ್ನೇನೆ ಎಲ್ಲಿ ಬಿಗ್ ಬಾಸ್ಕೆಟಲ್ಲಿ ಆರ್ಡ್ರ್ ಮಾಡಿಬಿಟ್ಟು. ಅದಾದಮೇಲೆ ಇದು ಸುಮ್ಮನೆ ತೊಗೊಬಂದೆ ವಾಶ್ರೂಮ್ ಹಾಕೋಣ ಅಂತ, ಸ್ಮೆಲ್ಗಿಲ್ ಬಂದರೆ ಯಾರಾದರೂ ಬರ್ತಿರ್ತಾರಲ್ಲ ಅಂತ. ಸೊ ಇದು 120 ರೂಪೀಸ್, ಬಟ್ ಬೈ 1 get 1 ಫ್ರೀ ಇದು. ಅದಾದಮೇಲೆ ಇದು ಗೈಸ್ ಏನು ಗೊತ್ತಾ, ನಾನು ಅವಾಗವಾಗ ಹೆಲ್ದಿ ಏನಾದರೂ ಮಾಡ್ಕೊತಿರ್ತೀನಿ. ಈ ಆಮ್ಲ ತರ್ತೀನಿ 1 kg, ಅದು ಚೆನ್ನಾಗಿ ರುಬ್ಬಿಟ್ಟು ಚೆನ್ನಾಗಿ ಇದು ರಸ ಹಿಂಡಕ್ಕೆ ಅಂತ ಹೇಳ್ಬಿಟ್ಟು ಇದೊಂದು ತೊಗೊಂಡೆ. ಅದಾದಮೇಲೆ ನಮ್ಮ ಕಿಯಾ ಬ್ರಿಡ್ಜ್ ಏನಾದರೂ ಮಿಸ್ ಆಗಿ ಮನೇಲಿ ಏನಾದರೂ ಮಾಡಿದ್ರೆ ಇರಲಿ ಅಂತ ಹೇಳಿ ಒಂದು ವಾಶ್ರೂಮ್ ಟಿಶ್ಯೂ ತೊಗೊಂಡೆ, ರೋಲರ್ ಇದು ಹೇಳಿದ್ನಲ್ಲ 99 ರೂಪೀಸ್ ಗೈಸ್. ಈ ಬಾಕ್ಸಿಗೆ ಆರಾಮಾಗಿ ತೊಗೊಬೋದು. ಇಲ್ಲಿ ನೋಡಿ ಒಂದು ಬಾಕ್ಸು, 2 ಬಾಕ್ಸು. ನನಗೆ ಬೇಡ ಅನಿಸ್ತು, ಈ ಥರ ನನ್ನ ಹತ್ರ ಇತ್ತು. ಆಮೇಲೆ ಇರಲಿ ಬಿಡು ಯಾವ ಥರ ಅಂತ ಅಂದ್ಬಿಟ್ಟು ತೊಗೊಂಡೆ. ಇಲ್ಲಿ ನೋಡಿ 4 ಬಾಕ್ಸ್ಗೆ 99 ಆರಾಮಾಗಿ ತೊಗೊಬೋದು ನೀವು. ಅದಾದಮೇಲೆ ಇದೊಂದು ಟವಲ್ ತೊಗೊಂಡೆ. ಜಿಮ್ಮಲ್ಲಿ ಎಲ್ಲರೂ ಅದೇ ಶೀಟ್ ಮೇಲೆ ಮಲಗಿ ಇದು ಮಾಡ್ತಾರಲ್ವ, ನನಗೆ ಇನ್ಫೆಕ್ಷನ್ ಆಗಬಾರ್ದು ಅಂತ ಹೇಳಿ ತೊಗೊಂಡೆ. ಇದು ಟವಲ್ ಬಂದುಬಿಟ್ಟು ಚೆನ್ನಾಗಿ ಸಖತ್ತಾಗಿದೆ ಗೈಸ್. ಇದು
ನೋಡಿ ಹಬ್ಬಕ್ಕೆ ಶಾಪಿಂಗ್ ಬೇಗ ಬೇಗ ಮಾಡ್ಕೊಂಡು ಬನ್ನಿ ನೀವು. ಮತ್ತು ಇದು ಅಷ್ಟೇ ಸ್ನ್ಯಾಕ್ಸ್ ಪ್ಲೇಟ್ ಇದು ಆ್ಯಕ್ಚುಲಿ 80 ರುಪೀಸ್ ಐತೆ, ಬಟ್ ಆಫರಲ್ಲಿ ನಮಗೆ ಬರೀ ಬೈ ಒನ್ ಗೆಟ್ ಒನ್ ಅಲ್ಲ 40 ರುಪೀಸ್. ಇದು ಬೈ ಒನ್ ಗೆಟ್ ಒನ್ ಅಲ್ಲ ಗೈಸ್, ಬಟ್ ಸಕ್ಕತ್ತಾಗೈತೆ ನೋಡಿ. ಇಲ್ಲಿ ಸ್ನ್ಯಾಕ್ಸ್ ಹಾಕ್ಬೋದು, ಇಲ್ಲಿ ಮಯೋನೀಸ್, ಕೆಚಪ್, ಏನು ಬೇಕು ಎನಿಥಿಂಗ್. ಆ ಚಿಕ್ಕ ಮಕ್ಳಿಗೆ ದೋಸೆ ಹಾಕಿ ಇಲ್ಲಿ ಚಟ್ನಿ ಹಾಕಿ ಮೊಸರು ಹಾಕಿ ಎಲ್ಲ ಕೊಡ್ಬೋದು ನೀವು ಈ ಥರ. ಅದಾದಮೇಲೆ ವೆಯ್ಟ್ ಇನ್ನೊಂದು ಸ್ವಲ್ಪ ಆಯ್ತಾ ತೋರಿಸ್ತೀನಿ, ಇನ್ನೊಂದು ಚೂರು. ನಿಜ ಇಷ್ಟೊಂದು ತೊಗೊಂಡು ಬಂದರೆ ಇವರು 2500 ರೂಪಾಯಿಗೆ ಅಂತ ಅನ್ಕೋತೀರಾ ನೀವು. ಅದಾದಮೇಲೆ ಇದು ತೋರಿಸಿದ್ನಲ್ಲ ಬೈ ಒನ್ ಗೆಟ್ ಒನ್ ಇದು ಗೈಸ್, ಬೈ ಒನ್ ಗೆಟ್ ಒನ್ ಇದು ಒಂದು 50 ರೂಪಾಯಿ. ಅದಕ್ಕೆ ನಾನು 2 ತೊಗೊಂಡೆ, 2ಕ್ಕೆ 2 ಫ್ರೀ ಬಂತು. ಅದಾದಮೇಲೆ ಇದು ಫ್ರಿಡ್ಜ್ ಓವನ್ ಗಿಡಕ್ಕೆ ಬೌಲ್ ಬೇಕು ಅಂತ ಹೇಳಿ ತಗೊಂಡಿದ್ದೆ, ಬಟ್ ಆದರೂ ಇನ್ನೂ ಬೇಕು ಅಂತ ತೊಗೊಂಡೆ. ಇದು 79 ರುಪೀಸ್, ಬೈ ಒನ್ ಗೆಟ್ ಒನ್ 2 ಬಂತು. ಅದಾದಮೇಲೆ ಇದೂ ಅಷ್ಟೇ ಬೈ ಒನ್ ಗೆಟ್ ಒನ್ ಫ್ರೀ. ಇದು ಏನಾದರೂ ಅಕ್ಕಿ ತೊಳಿಯೋಕ್ಕೆ ಅಥವಾ ಇವಾಗ ಏನಾದರೂ ಒಂದೇ ಕುಕ್ಕರ್ ಇರುತ್ತೆ, ಒಂದೇ ಕುಕ್ಕರ್ ಇದ್ದಾಗ ರೈಸ್ ಮಾಡಿದಾಗ ರೈಸ್ನ ಇದಕ್ಕೆ ಹಾಕ್ಬೋದು, ರಸಮ್ ಹಾಕ್ಬೋದು, ಫ್ರೂಟ್ ಸಲಾಡ್ ಮಾಡ್ಬೋದು, ಏನಾದರೂ ಬೈ ಒನ್ ಗೆಟ್ ಒನ್ ತೊಗೊಬೋದು. ಇದನ್ನ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ತುಂಬ ವರ್ತ್ ಅನಿಸ್ತಿದ್ದು 119 ರುಪೀಸ್ಗೆ. ಅದಾದಮೇಲೆ ನೀವು ಹೇಳ್ತಾ ಇದ್ರಲ್ಲ ನಿನಗೊಂದು ಬಾಣ್ಲಿ ಗತಿ ಇಲ್ವಾ, ಅಡುಗೆ ಮಾಡೋಕ್ಕೆ ಬಾಣ್ಲಿ ಗತಿ ಇಲ್ವಾ ಅಂತ, ಅದಕ್ಕೆ ಬಾಣ್ಲಿ ತಗೊಂಡಿದ್ದೀನಿ. 300 ರೂಪಾಯಿ ಕೊಟ್ಟು ಬಾಣ್ಲಿ. ಇನ್ಮೇಲೆ ಇದೇ ಬಾಣ್ಲಿ ಬ್ಲಾಗ್ ಮಾಡೋದು ಗೈಸ್, ಅಡುಗೆ ಮಾಡೋದೆಲ್ಲ ಇದೆ ಬಾಣ್ಲಿಲಿ. ನೋಡ್ಕೊಳ್ಳಿ ಬಾಣ್ಲಿ, ಹೊಸ ಬಾಣ್ಲಿ ಹಿಂಗೆ. ಸೊ ಇಷ್ಟು ತಂದ್ವಿ, ಇಷ್ಟಕ್ಕೆ 2515 ರೂಪಾಯಿ ಅಷ್ಟೇ. ಇಷ್ಟೆಲ್ಲ ತಂದಿದ್ದೀವಿ ನಾವು ವಿಶಾಲ್ ಮೆಗಾ ಮಾರ್ಟಲ್ಲಿ. ಆಫರ್ ಇದೆ, ಬೇಗ ಬೇಗ ಹೋಗಿ ತೊಗೊಳ್ಳಿ, ಎಂಜಾಯ್ ಮಾಡಿ. ಬಾಯ್. ಇದು ಇವತ್ತಿನ ಬ್ಲಾಗ್. ನೆಕ್ಸ್ಟ್ ಬ್ಲಾಗ್ ಏನಂತ ಅಂದರೆ ವರಮಹಾಲಕ್ಷ್ಮಿ ಹಬ್ಬಗೆ ಕ್ಲೀನಿಂಗ್ ಡೇ. ಸಿಕ್ಕಾಪಟ್ಟೆ ಕೆಲಸಗಳಿದೆ. ಆಂಟಿ ಅಂತೂ ಫುಲ್ಲು ಕೆಲಸ ಮುಗಿಸಿ ಆರಾಮಾಗಿ ಕೂತವ್ರೆ. 15 ದಿನದಿಂದ ಅವಳೆ ಹುಚ್ಚು ಬರುತ್ತಲ್ಲ, ಹುಚ್ಚು ಬಂದವರಂಗೆ ಗೈದವ್ರೆ ಗೈಸ್. ಎಷ್ಟು ಕೆಲಸ ಮಾಡಿದಾರೋ ಗೊತ್ತಾ ಅವರು. ಇವತ್ತಿಗೆ ಫ್ರೀ ಆಗಿದ್ದಾರೆ, ನನಗೆ ಇವತ್ತು ಸ್ಟಾರ್ಟು. ಫ್ರೂಟ್ಸು, ವೆಜಿಟೇಬಲ್ಸು, ಫ್ಲವರ್ಸು, ಬಾಳೆದಿಂಡು, ತರಕಾರಿ ಅದು ಬ್ಲಾಗ್ ಮಾಡ್ತೀವಿ. ಅಕ್ಕನ ಜೊತೆ ಹೋಗಿ ಅವ್ರ ಮನೆಗೆ ಏನೇನು ತರ್ತೀವಿ, ಅವ್ರ ಮನೇಲಿ ಲಕ್ಷ್ಮಿ ಹೇಗೆ ಕೂರಿಸ್ತಾರೆ ಅದೆಲ್ಲ. ಆ್ಯಕ್ಚುಲಿ ಇವ್ರು ನಮ್ಮ ನೇಬರ್ಸ್ ಗೈಸ್, ಪಕ್ಕದ ಮನೆ ನೇಬರ್ಸ್. ಹೇಳಿದ್ನಲ್ಲ ಹಬ್ಬದಲ್ಲಿ, ಬಟ್ ಅವ್ರೀಗ ನಮ್ಮ ಮನೆಯವ್ರ ಥರನೇ ಆಗ್ಬಿಟ್ಟಿದ್ದಾರೆ. ಯಾವಾಗಲಿಲ್ಲ ಅಪ್ಪು ಅವ್ರ ಮಗನೇ ಅಪ್ಪು. ಅವನು ಹುಟ್ಟು ಚೆಂಗ್ಲು ನನ್ನ ಮಗ ಅವನಂತೂ ನಿಜವಾಗ್ಲು. ಹಾಯ್ ಏನು ಅಪ್ಪು, ಅದು ಇನ್ನೂ 2 ವರ್ಷದ ಪಾಪು, ಏನು ಬರಲ್ಲ ಅನ್ನೋದು ನಮ್ಮ ತಪ್ಪು, ಎಲ್ಲ ಗೊತ್ತದಕ್ಕೆ. ಅಮ್ಮ ಪ್ಲೀಸ್ ಅಮ್ಮ ಅನ್ನತ್ತೆ. ಸೊ ಎಸ್, ಇದು ಇವತ್ತಿನ ವ್ಲಾಗ್ ಗೈಸ್. ಟಾಟಾ ಬಾಯ್. ಮನೆ ಕ್ಲೀನಿಂಗ್ ಮಾಡಬೇಕು, ಅದು ವ್ಲಾಗ್ ಮಾಡಬೇಕು. ಟಾಟಾ.